ಸಿದ್ಧ ಇಲ್ಲ. ಆಗ ಒಬ್ಬ ಮಹಿಳೆ ಅವಾಗ ಈಗ ಸಂತ್ರಸ್ತೆಯ ಜೊತೆಯಲ್ಲಿ ಹೋದಂಥ ಒಬ್ಬ ಮಹಿಳೆ ಫೋನ್ ಮಾಡ್ತಾರೆ ಯಾರಿಗೆ, ಪೊಲೀಸ್ ಆಯುಕ್ತರಿಗೆ, ಉಪಾಯುಕ್ತರಿಗೆ ಫೋನ್ ಮಾಡಿ, ಸರ್ ನಾವು ದೂರು ಕೊಡೋಕೆ ಬಂದಿದ್ದೀವಿ, ಒಬ್ಬ ಸಣ್ಣ ಮಗು ಮೇಲೆ ಈ ರೀತಿ ದೌರ್ಜನ್ಯ ಆಗಿದೆ, ಇವರು ಪೊಲೀಸರು ಇದನ್ನ ದೂರನ್ನು ತಗೋತಾ ಇಲ್ಲ ಅಂತ ಹೇಳಿದಾಗ ಉಪಾಯುಕ್ತರು ಪೊಲೀಸರಿಗೆ ಮಾಹಿತಿ ಕೊಟ್ಟು ದೂರನ್ನು ತಗೊಳ್ರಿ ಅಂತ ಹೇಳ್ತಾರೆ. ಆ ನಂತರ ರಾತ್ರಿ 10:30 11 ಗಂಟೆಯಲ್ಲಿ ದೂರನ್ನು ತಗೊಂಡು FIR ಮಾಡ್ತಾರೆ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ. FIR ಆದ ನಂತರ ಆ ಮಗುನ ಮತ್ತೆ ತಾಯಿನ ವೈದ್ಯಕೀಯ ಪರೀಕ್ಷೆ ಕಳಿಸ್ತಾರೆ. ವೈದ್ಯಕೀಯ ಪರೀಕ್ಷೆಗೆ ಹೋದ ನಂತರ ಅಲ್ಲಿನ ಚಿತ್ರಣಗಳೇ ಬದಲಾಗ್ತವೆ. ಈ ಮಗು ಮೇಲೆ ಮತ್ತೆ ತಾಯಿ ಮೇಲೆ ಪೊಲೀಸರ ದೌರ್ಜನ್ಯ ಅಂದರೆ, ನೀನು ಆ ದೌರ್ಜನ್ಯ ನಡೆದಂಥ ಅವನ ಹೆಸರನ್ನ ಹೇಳಬಾರ್ದು, ಏನೋ ನಡೆದಿಲ್ಲ ಅಂತ ಹೇಳಬೇಕು ಅನ್ನೋ ರೀತಿ ಎದುರಿಸಿ ಲಾಸ್ಟ್ಲಿ ಈ ಮಗುನ ಒಂದ್ ಕಡೆ ಕೂಡಾಕ್ತಾರೆ, ಇನ್ನೊಂದು ತಾಯಿನ ಒಂದು ರೂಮಲ್ಲಿ ಕೂಡಾಕಿ ಆ ಮಗುಗೆ ಎದುರಿಸಿ ಆ ಮಗು ಕೈಯಿಂದ ಆ ಮಗು ಮೂತ್ರ ವಿಸರ್ಜನೆ ಮಾಡ್ಕೊಂಡಿದ್ದೆ ಆತ ಎದುರಿಸುವಂತ ಆ ಗಲಭೆಗೆ, ಆ ಗಾಬರಿಗೆ. ಆದರೂ ಸಹ ಬಿಡದೆ ಆ ಮಗು ಕೈನಲ್ಲಿ ಸುಳ್ಳನ್ನ ಹೇಳ್ಬೇಕಂತ ಹೇಳಿಸಿ ಅದನ್ನ ವಿಡಿಯೋ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಅಂದ್ರೆ ಏನಕ್ಕೋಸ್ಕರ ಈ ಅಧಿಕಾರಿ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನೋದನ್ನ ದಯವಿಟ್ಟು ಮಾಧ್ಯಮದಾದಂಥ ತಾವುಗಳು ಇದನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದು ಆ ಅಧಿಕಾರಿಯ ವಿರುದ್ಧ ಶಿಸ್ತು ಕ್ರಮ ಜರುಗಿಸೋದಲ್ಲ, ಅದನಿಗೆ ಯಾವ ಶಿಕ್ಷೆ ಕೊಟ್ಟರು ತಪ್ಪೇನೆ. ಆದರೆ ಅದನ್ನ ಉನ್ನತ ಅಧಿಕಾರಿಗಳನ್ನ ತನಿಖೆ ಮಾಡಿಸುವಂತ ಜವಾಬ್ದಾರಿ, ಯಾಕಂದ್ರೆ ನಮ್ದು ಕೈ ಮೀರೋಗಿದೆ. ನಾವು ಎಲ್ಲ ಸಂಬಂಧಪಟ್ಟ ಇಲಾಖೆಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಾವು ದೂರನ್ನ ಕೊಟ್ಟಿದ್ದೀವಿ, ಪೊಲೀಸ್ ಮಹಾನಿರ್ದೇಶಕರು ಕೊಟ್ಟಿದ್ದೀವಿ, ಪೊಲೀಸ್ ಆಯುಕ್ತರು ಕೊಟ್ಟಿದ್ದೀವಿ, ಪೊಲೀಸ್ ದೂರುಗಳ ಪ್ರಾಧಿಕಾರ ಕೊಟ್ಟಿದ್ದೀವಿ. ಆ ಒಂದು ಕುಟುಂಬಕ್ಕೆ ಆಗಿರುವ ಅನ್ಯಾಯವನ್ನ ಭರಿಸೋರು ಯಾರಿವತ್ತು? ನಾವೆಲ್ಲರೂ ಕೂಡ ಮಾಧ್ಯಮ ಮಿತ್ರರು, ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರೂ ಕೂಡ ಬೆಂಬಲ ನಿಲ್ಲಬೇಕು. ಸರ್ಕಾರ ಇದ್ದ ಗಮನ ಹರಿಸಬೇಕಾಗ್ತದೆ. ಆದಷ್ಟು ಬೇಗ ಈ ಠಾಣಾಧಿಕಾರಿಗಳನ್ನ ಅಮಾನತ್ ಮಾಡಬೇಕಾಗ್ತದೆ. ಬೇಕಾಗಿಲ್ಲ ರೀ, ಹೆಣ್ಣನ್ನ ರಕ್ಷಣೆ ಮಾಡುವ ನಾಡಲ್ಲಿ ಈ ಅಧಿಕಾರಿಗಳು ಇರ್ಲಿಕ್ಕೆ ಲಾಯಕ್ಕಿಲ್ಲ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಆದಷ್ಟು ಬೇಗ ಅಮಾನತ್ ಆಗಬೇಕು. ಯಾರೀಗನು ಅಪ್ರಾಪ್ತ ಬಾಲಕಿಗೆ ಮತ್ತೆ ಆ ತಾಯಿಯನ್ನು ಕೂಡ ಅವನು ಲೈಂಗಿಕವಾಗಿ ಬಳಸ್ಕೊಂಡ್ರು ಅಂತದ್ದು, ಆ ತಾಯಿ ಹತ್ರನೂ ಸಹ ಹಣ ಪಡ್ಕೊಂತೀವಿ ಇರುವಂಥದ್ದು. ಹುಲಿ ಮಾಡಕ್ ಬಂದವಳಿಗೆ ಆಸೆ ತೋರಿಸಿ, ಅಂಶ ತೋರಿಸಿ, ನಾನು ನಿನಗೆ ಸಪೋರ್ಟ್ ಆಗಿ ಇರ್ತೀನಿ ಅಂತ ನಂಬಿಸಿ, ಆಗ ಇದರ ಸಮಯದಲ್ಲಿ ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು ಕೊಟ್ಟು, ಈ ಒಂದು 2 ಹೆಣ್ಣು ಮಕ್ಕಳಿದ್ದಾರೆ ಆ ತಾಯಿಗೆ, ಪುಟ್ಟ ಮಕ್ಕಳು, ತಂದೆ ಇಲ್ಲ, ಸಿಂಗಲ್ ಪೇರೆಂಟ್ ಆಗಿರ್ತಾಳೆ ತಾಯಿ. ಇಂಥ ಅವಕಾಶಗಳನ್ನ ದುರ್ಬಳಕೆ ಮಾಡ್ಕೊಳ್ತಿರುವಂತಹ ಪಾಪಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಇಂಥವ್ರನ್ನೆಲ್ಲ ಗಲ್ಲಿಗೇರಿಸಬೇಕು ಅನ್ನೋದೇ ನಮ್ಮೆಲ್ಲರಲ್ಲೂ ಕೂಡ. ಆದಷ್ಟು ಬೇಗ ನ್ಯಾಯ ಸಿಗಲಿಲ್ಲ ಅಂದರೆ ಒಂದು ಉಗ್ರವಾದ ಪ್ರತಿಭಟನೆ ಈ ನಾಡಿನ ಎಲ್ಲರೂ ಕೂಡ ಒಗ್ಗೂಡಿ, ಎಲ್ಲ ಸಂಘ ಸಂಸ್ಥೆಗಳು, ಒಕ್ಕೂಟಗಳು, ಪ್ರತಿಯೊಬ್ಬರು ಕೂಡ ಒಂದು ಉಗ್ರವಾದ ಒಂದು ಹೋರಾಟವನ್ನ ನಾವು ಮಾಡಬೇಕಾಗ್ತದೆ. ಏನು 28ನೇ ತಾರೀಕು ಸೋಲದೇವನಿ ಪೊಲೀಸ್ ಠಾಣೆಯಿಂದ ಅಪ್ ಟು DC ಕಚೇರಿವರೆಗೂ ಕಾಲ್ನಡಿಗೆ ಜಾಥಾದಲ್ಲಿ ಎಲ್ಲರನ್ನು, ಈ ರಾಜ್ಯದ ಎಲ್ಲರನ್ನು ಗಮನ ಸೆಳೆಯುವಂಥ ಕೆಲಸವನ್ನ ನಾವೆಲ್ಲ ಮಹಿಳಾಮಣಿಗಳು ಎಲ್ಲರೂ ಕೂಡ ಹೋರಾಟಗಾರರು ಯಾರ್ಯಾರು ಇದೀರೋ ನಮ್ಮ ನಾಡಲ್ಲಿ ಹೆಣ್ಣಿಗೆ ಗೌರವ ಕೊಡುವಂಥವ್ರು ಪ್ರತಿಯೊಬ್ಬರು ಸೇರಿ ಪ್ರತಿಭಟಿಸ್ತೀವಿ ನ್ಯಾಯಕ್ಕಾಗಿ ನಾವು ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.